1995ರ ಕಾಲಘಟ್ಟದಲ್ಲಿ ಜೀತ ಪದ್ಧತಿ ದೇಶಾದ್ಯಂತ ಹಾಗೂ ರಾಜ್ಯಾದ್ಯಂತ ತಾಂಡವಾಡುತ್ತಿದ್ದ ಸಮಯದಲ್ಲಿ ಜೀತ ಪದ್ಧತಿ ವಿರೋಧಿಸಿ ಬಂದ ನಮ್ಮ ದೇಶದ ಜನರಲ್ಲಿ ಅರಿವು ಮೂಡಿಸಿದ ಚಲನಚಿತ್ರ ನಟ ಶಿವರಾಜ್ ಕುಮಾರ್ ಅಭಿನಯದ ಶಿವಮಣಿ ನಿರ್ದೇಶನದ ದೊರೆ ಎಂಬ ಚಲನಚಿತ್ರಕ್ಕೆ ರಾಜ್ಯ ಹಾಗೂ ರಾಷ್ಟ್ರ ಪ್ರಶಸ್ತಿ ನೀಡಬೇಕೆಂದು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 134ನೇ ಹುಟ್ಟುಹಬ್ಬದ ಅಂಗವಾಗಿ ಒತ್ತಾಯಪೂರ್ವಕ ಮನವಿ ಮಾಡುತ್ತಿದ್ದೇವೆ ಎಂದು ರಾಷ್ಟ್ರೀಯ ಮಾನವ ಹಕ್ಕುಗಳ ರಕ್ಷಣಾ ಪಡೆ ಭಾರತ ಇವರು ತಿಳಿಸಿದ್ದಾರೆ. 1995ರ ಘಟಕದಲ್ಲಿ ಬೆಳ್ಳಿ ತೆರೆ ಮೇಲೆ ತೆರೆಕಂಡಂಥ ದೊರೆ ಎಂಬ ಚಿತ್ರವು ಶಿವರಾಜ್ ಕುಮಾರ್ ನಟನೆಯ ಅಸ್ಪೃಶ್ಯತೆ ಆಚರಣೆಯನ್ನು ಹೋಗಲಾಡಿಸುವ ಮುಖಾಂತರವಾಗಿ ಬೆಳ್ಳಿ ತೆರೆಯ ಮೇಲೆ ಕಂಡುಬಂದಿದ್ದು, ಈಗಾಗಲೇ ಅದು ಒಂದು 30 ವರ್ಷಗಳ ಕಳೆದರೂ ಕೂಡ ಯಾವುದೇ ಸರ್ಕಾರಗಳು ಹಾಗೂ ಫಿಲಂ ಚೇಂಬರ್ ಹಾಗೂ ಕಮಿಟಿಗಳು ಆ ಒಂದು ಅಸ್ಪೃಶ್ಯತೆಯನ್ನು ಹೋಗಲಾಡಿಸುವಂಥ ನಿಟ್ಟಿನಲ್ಲಿ ಬಂದಂಥ ಚಲನಚಿತ್ರಕ್ಕೆ ಇಂದಿನವರೆಗೂ ಯಾವುದೇ ಪ್ರಶಸ್ತಿಗಳನ್ನು ಕೊಡದೇ ಇರುವಂಥದ್ದು ದುರಸಂಗತಿಯೇ ಸರಿ. ಆ ಒಂದು ಚಲನಚಿತ್ರಕ್ಕೆ ಹಾಗೂ ರಾಜ್ಯ ಪ್ರಶಸ್ತಿ ಹಾಗೂ ರಾಷ್ಟ್ರ ಪ್ರಶಸ್ತಿಯನ್ನು ಕೊಡಬೇಕು. ಅಂಥ ಒಂದು ಕಾಲಘಟ್ಟದಲ್ಲಿ ಜೀತ ಪದ್ಧತಿಯನ್ನು ಹೋಗಲಾಡಿಸಲಿಕ್ಕೆ ಬಂದಂಥ ಒಂದು ಸಾರ್ವಜನಿಕರಲ್ಲಿ ಒಂದು ಒಳ್ಳೆಯ ಸಂದೇಶವನ್ನು ಸಾರಿದೆ ಆ ಒಂದು ಚಲನಚಿತ್ರ. ಆ ಚಲನಚಿತ್ರಕ್ಕೆ ಒಂದು ರಾಷ್ಟ್ರ ಪ್ರಶಸ್ತಿ ಮತ್ತು ರಾಜ್ಯ ಪ್ರಶಸ್ತಿಯನ್ನು ಕೊಡಬೇಕು ಅನ್ನೋ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ನಾವು ಇವತ್ತು ನಮ್ಮ ರಾಷ್ಟ್ರೀಯ ಮಾನವ ಹಕ್ಕುಗಳ ರಕ್ಷಣಾ ಪಡೆ ಭಾರತದ ವತಿಯಿಂದ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದು ಮನವಿಯನ್ನು ಕೂಡ ಸಲ್ಲಿಸ್ತಾ ಇದ್ದೀವಿ. ಹೋಗಲಾಡಿಸಬೇಕು ಅಂತಕ್ಕಂತಹ ಏನು ಅತ್ಯಂತ ಸುಂದರವಾದಂತಹ ಸಮಾನತೆಯನ್ನು ಸಾರ್ತಕ್ಕಂತಹ ಸಿನಿಮಾಗೆ ರಾಜ್ಯ ಸರ್ಕಾರ ಆಗ್ಬೋದು, ಕೇಂದ್ರ ಸರ್ಕಾರ ಆಗ್ಬೋದು, ಇವತ್ತವರೆಗೂ ಸಹ ಅದಕ್ಕೆ ಒಂದು ಗೌರವನ ಕೊಡ್ತಕ್ಕಂಥದ್ದು ಒಂದು ಮಾಡಿಲ್ಲ. ಯಾವುದೋ ಒಂದು ಕೆಲವೊಂದು ಸಂದೇಶವನ್ನು ಇಲ್ಲಿರ್ತಂಥ ಚಿತ್ರಗಳಿಗೆ ಇವತ್ತು ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ. ಹಂಗಾಗಿ ಸಂಬಂಧಪಟ್ಟಂಥ ಮಂಡಳಿ ಅವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಕೂಡಲೇ ಅದನ್ನ ಪರಿಗಣಿಸಿ ಇನ್ನು 15 ದಿವಸ ಕಾಲಾವಕಾಶ ಕೊಡ್ತಾ ಇದ್ದೀವಿ. ಅಷ್ಟೊಳಗಡೆ ನೀವು ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಗೌರವವನ್ನು ಪ್ರಶಸ್ತಿಯನ್ನು ಕೊಡಬೇಕು. ಇಲ್ಲ ಅಂದರೆ ನಾವು ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಒಂದು ಆಂದೋಲನವನ್ನು ಮಾಡೋ ನಿಟ್ಟಿನಲ್ಲಿ ನಮ್ಮ ಈ ಸಂಘಟನೆ ವತಿಯಿಂದ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಹಾಗೂ ಚಲನಚಿತ್ರ ಮಂಡಳಿಯ ಅಥಾರಿಟಿ ಅವರಿಗೆ ಸಂಬಂಧಪಟ್ಟಂಥ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಚಲನಚಿತ್ರ ಸಂಘಟನೆಯ ಒಂದು ಬೋರ್ಡ್ ಅಥಾರಿಟಿಗೆ ನಾವು ಒಂದು ಆಗ್ರಹವನ್ನು ಪಡಿಸ್ತಾ ಇದ್ದೀವಿ. ವರದಿ ನಟರಾಜ್ ಜೆಟ್ಟಿ, ಮಂಡ್ಯ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.